ಸರ್ಕಾರ ಯಾವತ್ತು ತೊಲಗುತ್ತೀರಿ? ನಿಜವಾಗ್ಲೂ ಕೂಡ ಇವತ್ತು ರೈತರು ಬದುಕಬೇಕು ಅಂತ ಹೇಳಿದ್ರೆ, ಜನ ಬದುಕಬೇಕು ಅಂತ ಹೇಳಿದ್ರೆ, ಮಹಿಳೆಯರು ಬದುಕಬೇಕು ಅಂತ ಹೇಳಿದ್ರೆ ಈ ದರಿದ್ರ ಸರ್ಕಾರ ತೊಲಗಬೇಕು. ಇದಕ್ಕಿಂತ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ್ದು, ನಾನು ಹೇಗೆ ಹೇಳೋದು ಗೊತ್ತಿಲ್ಲ ನನಗೆ. ಚಿಕ್ಕಬಳ್ಳಾಪುರ ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ರಾಜ್ಯ ಬಿಜೆಪಿಯ ವಕ್ತಾರ ಚಂದ್ರಶೇಖರ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರೈತ ಮತ್ತು ದಲಿತ ವಿರೋಧಿ ಸರ್ಕಾರ, ರಾಜ್ಯದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಮುಖ್ಯಮಂತ್ರಿ ಸೀಟಿನ ಕಡೆಗೆ ಗಮನ ಹರಿಸಿ ರಾಜ್ಯದ ಜನರನ್ನು ಬರ್ಬಾದ್ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಅಹಿಂದ ನಾಯಕರಿಗೆ, ದಲಿತ ನಾಯಕರಿಗೆ 2.5 ವರ್ಷದ ನಂತರ ಡಿಕೆಶಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡ್ಬೇಕಾ, ಇಲ್ಲ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿ ಆಗಿರಬೇಕು ಎಂದು ಯತೀಂದ್ರರವರು ಹೇಳಬೇಕಾ, ಅಥವಾ ನಾನೇ 5 ವರ್ಷ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಹೇಳಬೇಕಾ? ಇವುಗಳು ಎಂತಹ ಒಳ್ಳೆಯ ಚರ್ಚೆಗಳು ಇದಾವೆ ರೀ. ಇವರಿಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರಬೇಕು. ಯಾಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅನಾಚಾರಗಳು ನಡೀತಾ ಇದೆ ಅಲ್ವಾ, ಅವು ರಾಜ್ಯದ ಜನರಿಗೆ ಗೊತ್ತಾಗಲ್ಲ. ದಿನಕ್ಕೊಂದು ಕೊಲೆ, ಅತ್ಯಾಚಾರ ನಡೆಯುತ್ತಿದೆ. ಇವುಗಳು ಚರ್ಚೆಗೆ ಬರ್ತಿಲ್ಲ. ಬದಲಿಗೆ ಮುಖ್ಯಮಂತ್ರಿ ಪದವಿಯ ಹುದ್ದೆಯ ಬಗ್ಗೆ ಚರ್ಚೆಗಳನ್ನು ನಡೆಸೋದ್ರ ಮುಖಾಂತರವಾಗಿ ರಾಜ್ಯದ ಸಮಸ್ಯೆಗಳನ್ನ ಮರೆಮಾಚಲಾಗ್ತಾ ಇದೆ ಎಂದರು. ಮುಖ್ಯಮಂತ್ರಿ ಯಾರಾಗಬೇಕು? ಅಹಿಂದ ನಾಯಕರಾಗಬೇಕಾ, ದಲಿತ ನಾಯಕರಾಗಬೇಕಾ, ಡಿ.ಕೆ. ಶಿವಕುಮಾರ್ಗೆ 2 ವರ್ಷ ಆದಮೇಲೆ ಬಿಟ್ಕೊಡ್ಬೇಕಾ, ಅಥವಾ ಅಷ್ಟರೊಳಗಡೆಗೆ ದಲಿತರದೆಲ್ಲ MLAಗಳ ಸಭೆ ಕರಿಬೇಕಾ, ಎಲ್ಲೋ ಸಮಾವೇಶ ಮಾಡಬೇಕಾ, 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರು ಯತೀಂದ್ರವ್ರು ಹೇಳಬೇಕಾ, ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತೇಳಿ ಸಿದ್ದರಾಮಯ್ಯವ್ರು ಆಗಬೇಕಾ? ಎಂಥ ಒಳ್ಳೆ ಚರ್ಚೆ ರೀ. ಈ ಚರ್ಚೆ ಯಾವಾಗಲೂ ಆಗ್ತಾ ಇರಬೇಕು. ಅದೇ ನೋಡಿ, ಇವತ್ತು ಎಲ್ಲ ಮೀಡಿಯಾಗಳಲ್ಲಿ, ಪೇಪರ್ಗಳಲ್ಲೂ ಕೂಡ ಇದೇ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಇನ್ನೂ ಅತಿ ಹೆಚ್ಚು ನಡೀಬೇಕು ಕಾಂಗ್ರೆಸ್ಗೋಸ್ಕರ. ಯಾಕೆ ಗೊತ್ತಾ? ಈ ಚರ್ಚೆಗಳು ನಡೆದ್ರೆ ಬಂಧುಗಳೇ, ಏನು ಇವರ ಅನಾಚಾರಗಳು ನಡೀತಾ ಇದೆಯಲ್ಲ ರಾಜ್ಯದೊಳಗಡೆ, ಅವು ಕಣ್ಣಿಗೆ ಕಾಣಿಸಲ್ಲ. ಮುಖ್ಯಮಂತ್ರಿ ಚರ್ಚೆನೇ ನಡೀತಿದ್ರೆ ದಿವಸಕ್ಕೊಂದು ಕೊಲೆಗಳಾಗ್ತಾ ಇದೆ, ದಿವಸಕ್ಕೊಂದು ಅತ್ಯಾಚಾರಗಳಾಗ್ತಾ ಇದೆ. ಈವನ್ 9 ವರ್ಷದ ಹೆಣ್ಮಗು ಅತ್ಯಾಚಾರಗಳು ಕೂಡ ಆಗ್ತಾ ಇದೆ. ಇದ್ಯಾವುದು ಚರ್ಚೆಗೆ ಬರಲ್ಲ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆ ನಡೀತಾ ಇದ್ರೆ ಏನಿವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿ ಇಡೀ ಏನು ಜನಗಳ ಬಾಳು ಇವತ್ತು ನರಕ ಆಗೋಗಿದೆ, ಆ ಚರ್ಚೆ ಬರೋದೇ ಇಲ್ಲ. ಇವತ್ತು ಈ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿ ಇವತ್ತು ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ, ಆ ಚರ್ಚೆ ಇವತ್ತು ಬರೋದೇ ಇಲ್ಲ. ರೈತರ ಬಾಳು ಇವತ್ತು ಬೆಂಬಲ ಬೆಲೆ ಇಲ್ಲದೆ ಬಾಳು ಇವತ್ತು ನರಕಾಗೋಗಿದೆ, ಅದು ಕೂಡ ಚರ್ಚೆಗೆ ಬರೋದೇ ಇಲ್ಲ. 4 ತಿಂಗಳಿಂದ 4 ಪಾಲಿಕೆ ಶಿಕ್ಷಕರಿಗೆ ಸಂಬಳ ಆಗಿಲ್ಲ, ಅದು ಚರ್ಚೆಗೆ ಬರೋದೇ ಇಲ್ಲ. ಇವತ್ತು ಅಂಗನವಾಡಿ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೆ ಸರ್ಕಾರದ ಕೈಲಿ ದುಡ್ಡಿಲ್ಲ. ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಆಸಿಡ್ ದಾಳಿಗಳಿಗೆ ಒಳಗಾಗ್ತಾರೆ, ಅದರಲ್ಲಿ ದಲಿತ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂತಹ ಮಕ್ಕಳಿಗೆ ಪರಿಹಾರವನ್ನು ಇಮ್ಮಿಡಿಯೇಟಾಗಿ ಕೊಡಬೇಕ್ರಿ ಸರ್ಕಾರ. 987 ಜನ ಯಾರು ಪೀಡಿತರು ಅಂದರೆ ಅತ್ಯಾಚಾರಕ್ಕೆ ಒಳಗಾಗಿರೋರು ಇವತ್ತು ಕೂಡ ಸರ್ಕಾರದ ಬಾಗಿಲು ತಡ್ತಾ ಇದ್ದಾರೆ ಪರಿಹಾರದ ಹಣಕ್ಕೋಸ್ಕರ. 987 ಜನಕ್ಕೆ ಸುಮಾರು 35 ಕೋಟಿ ರೂಪಾಯಿ ಹಣ ಏನು ಅವರಿಗೆ ಪರಿಹಾರ ಕೊಡಬೇಕಿತ್ತು. ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂದರೆ ಸರ್ಕಾರ ದಿವಾಳಿ ಎದ್ದೋಗಿದೆ. ಇದು ಚರ್ಚೆಗೆ ಬರೋಲ್ಲ. ಯಾಕೆ ಚರ್ಚೆಗೆ ಬರೋಲ್ಲ ಅಂದರೆ ಮುಖ್ಯಮಂತ್ರಿಗಳ ವಿಚಾರ ಚರ್ಚೆಗೆ ಅಧಿಪತಾನೇ ಇಂಪಾರ್ಟೆಂಟು, ಕುರ್ಚಿ ತಾನೇ ಇಂಪಾರ್ಟೆಂಟು. ನೋಡಿ, ಮಾನ್ಯ ಜಿ ಪರಮೇಶ್ವರ್ ಅವರು ಧೀಮಂತ ಗೃಹ ಸಚಿವ ಆಫ್ ಕರ್ನಾಟಕ, ಧೀಮಂತ ಗೃಹ ಸಚಿವರು, ದಿವಸಕ್ಕೆ ಒಂದೊಂದು ಕೊಲೆಗಳಾಗ್ತಾ ಇದೆ ರೀ. ನೀವೇ ಪತ್ರಿಕೆಯವರು ದಿವಸ ಅದನ್ನು ಹೇಳ್ತಾ ಇದ್ದೀರಿ, ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ನಾನು ಆಗಲೇ ತಿಳಿಸಂಗೆ 9 ವರ್ಷದ ಹೆಣ್ಮಕ್ಕಳನ್ನೂ ಬಿಡ್ತಿಲ್ಲ, ದಿವಸ ಅತ್ಯಾಚಾರಗಳಾಗ್ತಿದೆ, ದಿವಸ ಆಸಿಡ್ ದಾಳಿಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಪುಣ್ಯಾತ್ಮನಿಗೆ ನಾಲ್ಗೆನೇ ಬರೋದಿಲ್ಲ ಪರಮೇಶ್ವರ್ಗೆ. ಏನು ಮಾತಾಡ್ತಾರೆ? ಮುನಿಯಪ್ಪನವ್ರು CM ಆಗಬೇಕು, ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ವಾರೇವಾ ಎಂಥ ಚರ್ಚೆ ಪರಮೇಶ್ವರ್ ಅವರೇ. ಅದಕ್ಕೋಸ್ಕರವೇ ಕರ್ನಾಟಕ ಜನ ನಿಮ್ಮನ್ನು 136 ಸೀಟ್ ಕೊಟ್ಬಿಟ್ಟು ನಿಮ್ಮನ್ನು ತಗೊಂಡೋಗಿ ಕೂರ್ಸಿರೋದು. ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಅಷ್ಟೇ ಅಲ್ಲದೆ ರೈತ ವಿರೋಧಿಯೂ ಆಗಿದೆ ಎಂಬುದಕ್ಕೆ ಪೆರೆಸಂದ್ರ ರೈತರಿಗೆ ಆಗಿರುವ ಅನ್ಯಾಯವೇ ಸಾಕ್ಷಿ. ಇನ್ನು ಸಚಿವ ಸ್ಥಾನದಲ್ಲಿರುವ ಜಮೀರ್ ಅಹ್ಮದ್ ಅವರು ಸಮುದಾಯದ ಪ್ರೀತಿಯಿಂದ ರೈತರಿಗೆ ವಂಚನೆ ಮಾಡ್ತಾ ಇರೋದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ರೈತರ ಹಣವನ್ನ ವ್ಯಾಪಾರಿಗಳಿಂದ ಕೊಡಿಸಲು ಸಚಿವ ಜಮೀರ್ ಅಹ್ಮದ್ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತು ಮೊನ್ನೆ ಶ್ರೀನಿವಾಸ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು SP ಅವರಿಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಹರಿತಾ ಇದೆ, ಕೋಡಿ ಹೋಗ್ತಾ ಇದೆ, ಒಂದು ಜಲಾಶಯದಲ್ಲಿ ಬಂದಿರತಕ್ಕಂಥ ಸುಂದರವಾದ ತಾಣ ಆಗಿದೆ. ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿನ ಏನು ಒಂದು ಇಟ್ಟಿದ್ದಾರೆ, ಅದರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು
ಆ ದೌರ್ಜನ್ಯ ಏನು ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ. ಆಗಲೇ 2 ತಿಂಗಳು 1.5 ತಿಂಗಳು ಆಗ್ತಾ ಇದೆ, ಇದುವರೆಗೂ ಏನು ಆಕ್ಷನ್ನೇ ತೊಗೊಂಡಿಲ್ಲ. ಮುಸಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವರು ಮಾಡಿದ್ದೇ ರಾಜಾರೋಷವಾಗಿ ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದು ನೋಡಿದ್ದೀರಾ. ಇವತ್ತು ಜಮೀರ್ ಅಹಮದ್ ಕೂಡ ಅವ್ರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎತ್ಕೊಂಡ್ಬಂದು FIR ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಬರೋರನ್ನು ಕೂಡ ಇವರು ಫೋನ್ ಮಾಡಿದ್ರೆ ಅವರು ವಾಪಸ್ ಹೋಗಿದ್ದಾರೆ. ಇವತ್ತು ರಾಮಕೃಷ್ಣಪ್ಪದ ಬೆಳಗ್ಗೆ ಮಾತಾಡಿದೆ, ಆತ ಯಾವ ಸ್ಥಿತಿ ಇದೆ ಅಂದರೆ ಅವ್ರ ಮನೆ ಹತ್ರ ದಿನ ಬೆಳಗ್ಗೆ ರೈತರು ಹೋಗಿ ಕೂತ್ಕೋತಾ ಇದ್ದಾರೆ. ಯಾಕಂದರೆ ರೈತರಿಗೆ ಅವ್ರು ದುಡ್ಡು ಕೊಡಬೇಕು, ಆ ದುಡ್ಡು ಕೊಟ್ಟಿಲ್ಲ ಅಂದರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕಣ್ಣ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಯಾವುದೇ ಕಾರಣಕ್ಕೆ ಈ ಥರ ಧೋರಣೆಗಳಿಗೆ ಒಂದು ಅವಕಾಶ ಕೊಡಬಾರ್ದು. SP ಅವರು ಇಮಿಡಿಯೇಟಾಗಿ ಅವ್ರ ಪರವಾಗಿ ನಿಂತ್ಕೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ಮದು ಇದೇ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದಂತದ್ದು ಗ್ಯಾರಂಟಿ ಆಗುತ್ತೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ, ಮುಖಂಡರಾದ ಗರಿಗರೆಡ್ಡಿ, ಬೈರೇಗೌಡ, ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.